ಅದೇ ರೀತಿಯಾಗಿ ಅವರ ಸ್ನಾನ ತುಂಬಲು ಶುಚಿ ಸುದರ್ಶನ್ 50 ಟೀಮ್ ಅವರ ಜೊತೆ ಹಾಡಿ ಫೈನಲ್ ತಂಡ ತಲುಪಿದ್ದೀವಿ. ಕಾದು ನೋಡೋಣ. ವೆರಿ ಗುಡ್ ಬೌಲಿಂಗ್. ಡಾಟ್ ಬಾಲ್ ಕಾದು ನೋಡೋಣ. ಸ್ವಾಗತವನ್ನ ಕೋರಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಉತ್ತಮ ರೀತಿಯಲ್ಲಿ ಸತತ 3 ದಿನಗಳಿಂದ ಯಾವುದೇ ಗಲಾಟೆ ಗೊಂದಲವಿಲ್ಲದೆ 4ನೇ ಸ್ಥಾನವನ್ನ ಬಾಲಚಂದ್ರ ಗ್ರಾಮದಲ್ಲಿ ಚಪ್ಪಾಳೆ ಮುಖಾಂತರ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಬೇಕು. ಈಗಾಗಲೇ ಆ ತಂಡದ ಎಲ್ಲ ಮುಖಂಡರುಗಳು ಆದಂತ ಎಲ್ಲರೂ ಸಹ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಕಾರ್ಗಿಲ್ ವೆಂಕಟೇಶ್ ಅಣ್ಣ, ಉಮಾಶಂಕರಣ್ಣ, ಇವರು ಎಲ್ಲರೂ ಅವರು ವೇದಿಕೆಯನ್ನ ಅಲಂಕರಿಸಿದ್ದು ಈ 3 ದಿನಗಳ ಕಾಲ 40ರಿಂದ 45 ಟೀಮ್ಗಳು ಭಾಗವಹಿಸಿ ಈ ಟೂರ್ನಿಯನ್ನು ಮೊದಲ ಬಾರಿಗೆ ಕಳೆದ ತಪ್ಪಲೇ ಸಂಸದ ಗೌರವರು ಅದೇ ರೀತಿ ಆಸನದ ಮೇಲೆ ನಮ್ಮ ಆಸನರಾಗಿರುವಂತಹ ಹಿರಿಯರು ಬಹುಮಾನ ನೀಡಿರುವಂತಹ ಎಲ್ಲ ಟ್ರೋಫಿ ಬಹುಮಾನ ನೀಡಿರುವಂತಹ ಎಲ್ಲ ಸಮಾಧಾನದಿಂದ ಇರಬೇಕಂತ ವಿನಂತಿ. ಪ್ರಥಮ ಟೂರ್ನಿಗೆ ಹಲವಾರು ಹಿರಿಯರು ರಾಜಕೀಯ ಕದಂಬ ಟೂರ್ನಮೆಂಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಕುರಿತು ಈ ಟೂರ್ನಿಯನ್ನು ಕುರಿತು ನಮ್ಮ ಕಾರ್ಗಿಲ್ ವೆಂಕಟೇಶಣ್ಣವರು ಯುವಕರಿಗೆ 4 ಇದನ್ನು ನೋಡಿಬೇಕು. ಶುಕ್ರವಾರದಿಂದ ಹಿಡಿದು ಇವತ್ತು ಭಾನುವಾರ ತನಕ ನಡೀತಕ್ಕಂಥ 40 ಟೂರ್ನಿಗಳು ನಿಮ್ಮ ಮುಳಬಾಗಿಲು ತಾಲೂಕಿನ ಕದಂಬ ಕಪ್ ಸಂಸಂದ್ರ ಇಲ್ಲಿನ ಯುವಕ ಮಿತ್ರರು ಎಲ್ಲಾ ತರಹದ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ನಾಯಕರನ್ನು ಕೂಡ ಬಳಸ್ಕೊಂಡು ಹಾಗೂ ನಮ್ಮ ಹಿರಿಯ ಟೀಚರ್ಸ್ ಕೂಡ ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಘದ ಕ್ರೀಡಾಪಟುಗಳು ನಿಮ್ಗೆಲ್ಲರೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಜೊತೆಗೆ ಬಹಳಷ್ಟು ನಾಯಕರು ಇದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಮಯ ಸೂತಿ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈ ವಿಷಯ ಕೇಳ್ತಾ ಇದ್ದೀನಂತ ಶ್ರೀಧರ್ ನನ್ನ ಜೊತೆ ಕ್ರಿಕೆಟ್ ಆಡಿರೋನು 18 ವರ್ಷ ನಾನು ಅವ್ರಿಗೆ ಅಂತ 106 ಯುವಕರನ್ನು ಬೆಳೆಸಿ ಒಳ್ಳೊಳ್ಳೆ ಟೀಮ್ಗಳನ್ನು ಮಾಡಿ ಬೆಂಗಳೂರು ರಾಜ್ಯದಂತ ಹೆಸರು ಮಾಡ್ತಕ್ಕಂಥ ಚಾಂಪಿಯನ್ಸ್ ಲೀಗ್ ಅಂತ ಒಂದು ಹೆಸರಿದೆ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಕೈಲಾದ ಸೇವೆ ನಾನು ಮಾಡ್ತಾ ಇದ್ದೆ. ಶ್ರೀಧರ್ ಹೇಳಿರಲಿಲ್ಲ ನಮಗೆ. ಆದ್ರೂ ಕೂಡ ನಮ್ಮ ಸ್ನೇಹಿತರಾದಂತ ಸಮಾಜ ಸೇವಕರಾದಂತ ವೇಣುಗೋಪಾಲ್ ಅವರಾಗಿರ್ಬೋದು, ನಮ್ಮ ಉಮಾಶಂಕರ್ ಆಗಿರ್ಬೋದು, ಚಲಪತಿ ಆಗಿರ್ಬೋದು, ನಾಗೇಗೌಡ ಆಗಿರ್ಬೋದು, ನಮ್ಮ ಹರೀಶ್ ಅವರಾಗಿರ್ಬೋದು, ನಮ್ಮ ಆಶಾ ಆಗಿರ್ಬೋದು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮೋಹನ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಬಹಳಷ್ಟು ಜನ ಇದ್ದಾರೆ. ಇವೆಲ್ಲ ಪೂರ್ತಿ ಸಹಕಾರ ಕೂಡ ಪ್ರತಿ ವರ್ಷ ಕೂಡ ಈಗ ಆಟ ಒಂದು ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಯಾವುದೇ ಒಂದು ಕ್ರೀಡಾ ವ್ಯವಸ್ಥೆ ಮಾಡಲೇಬೇಕು ನೀವು. ಯಾಕಂದ್ರೆ ನಿಮ್ಮನ್ನ ನೋಡಿ ಎಲ್ಲರೂ ಕಲಿಬೇಕು. ಈಗ ಮಾಷಿ ಅಂತ ಇದ್ರು ಯಾವುದೇ ಒಂದು ತಂತೆ ತಕರಾದ 3 ದಿವಸ ಬಹಳ ಉತ್ತಮವಾಗಿ ನಡೆಸ್ಕೊಂಡ್ ಬಂದಿದ್ದೀರಾ. ಇದೇ ರೀತಿ ನೀವು ಆಡ್ಕೊಂಡು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನೀವು ಸ್ಫೂರ್ತಿ ಆಗ್ಬೇಕು. ನೀವು ನೋಡ್ತಾ ಇದೀರಲ್ಲ, ಬಹಳಷ್ಟು ಗಣ್ಯ ವ್ಯಕ್ತಿಗಳು ಕ್ರಿಕೆಟ್ ಅಲ್ಲಿ ಇರ್ತಕ್ಕಂಥವ್ರು ಘಟಾನುಘಟಿಗಳು. ಯಾವುದೋ ಒಂದು ಪಿಳ್ಳೆ ನೆನ್ನೆಲ್ಲ ಮಂದ ಬಂತು ವೈಭವ್ ಸೂರ್ಯವಂಶಿ ಅಂತ. ಇವತ್ತು ಕ್ರಿಕೆಟ್ ಅಂದ್ರೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬೆಳೆದ್ಬಿಟ್ಟ ಹುಡುಗ. ಆ ರೀತಿ ನಿಮ್ಮಲ್ಲಿ ಯಾರೋ ಒಂದು ಬೆಳ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇಂಥ ನಾಯಕರ ಸಹಕಾರ ಯಾವತ್ತೂ ಇರುತ್ತೆ ನಿಮ್ಗೆ. ಅದೇ ರೀತಿಯಾಗಿ ನೀವು ಕೇಳಿದ ತಕ್ಷಣ
ನಮ್ಮ ವಡ್ಗಲ್ ಮಂಜೂರು ಬಂದು ನಿಮ್ಗೆಲ್ಲ ಸಹಕಾರ ಕೊಟ್ಟು ಜೊತೆಗೆ ಶ್ರೀಧರ್ ಅವರು ನಮ್ಮ ಪ್ರಥಮ ಬಹುಮಾನ ನಿಮ್ಮ ನೆಚ್ಚಿನ ಸಮಾಜ ಸೇವಕರು ನಮ್ಮೆಲ್ಲ ಅಚ್ಚುಮೆಚ್ಚಿನ ಸೋದರಾಗಿದ್ದ ವೇಣುಗೋಪಾಲ್ ಅವರೇ, ನಿಮ್ಮ ಒಂದು ಈ ಸಹಕಾರ ಹಂತ ಹಂತವಾಗಿ ಈ ತಾಲೂಕಿನಾದ್ಯಂತ ಎಲ್ಲರಿಗೂ ಕೂಡ ಇಂಥ ಸ್ಫೂರ್ತಿಯನ್ನು ಕೊಡುತ್ತಾ ಈ ತರಹದ ಒಂದು ಪಂದ್ಯಾವಳಿಗಳಿಗೆ ಪ್ರತಿ ಪಂಚಾಯತಿಯಲ್ಲೂ ಕೂಡ ನೀವು ಸಹಕಾರ ಮಾಡಬೇಕಂತ ನಮ್ಮೆಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರಿಗೆ. ಇದೇ ಅಲ್ಲ, ಬೇರೆ ತರಹದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ರೈತರಿಗೆ ತಮ್ಮ ಆಗುವಂತ ಸೇವೆಯನ್ನು ಕೊಡಬೇಕಂತ ಇವತ್ತು ತಮ್ಮ ಮೂಲಕ ನೀನು ಅವರಿಗೆ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ 23 ಅಭ್ಯರ್ಥಿ ಆದಿನಾರಾಯಣ ಬರಬೇಕಾಗಿತ್ತು, ಕಾಲಾಂತರದಿಂದ ಬಂದಿಲ್ಲ ಅವರು. ನನ್ನ ಮಧ್ಯಾಹ್ನ ಎಣ್ಣೆಯಲ್ಲಿ ಹೇಳ್ತಾ ಬರ್ತೀನಿ ಅಂತ ಹೇಳಿ ಸಭೆ ಅವ್ರಿಗೆ ಬಹಳಷ್ಟು ಅಭಾವ ಇರೋದ್ರಿಂದ ಅವರು ನಮ್ಮನ್ನ ಕೆಲಸಕ್ಕೆ ಹೋಗಿದ್ದಾರೆ. ಇದೇ ರೀತಿ ನೀವು ಮುಂದುವರಿಸಿ. ಇನ್ನು ನಮ್ಮ ನಾಯಕರು ಮಾತಾಡಿದ್ದಾರೆ, ಅವರ ಒಂದು ಸ್ಫೂರ್ತಿ ಕೂಡ ನಿಮ್ಗೆ ಇರಬೇಕು. ಇಂಥ ಒಂದು ಟೂರ್ನಮೆಂಟ್ ನಡೀಬೇಕಾದ್ರೆ ನಿಮ್ಮ ಊರಿನ ನೀವು ಒಂದು ಲಿಸ್ಟ್ ಕೊಡ್ಬೇಕು. ನಾನು ಎಲ್ಲಾ ನಮ್ಮ ಹಿರಿಯ ನಾಯಕರು, ಟೀಚರ್ಸ್ ಅವ್ರಿಗೆ ರಾಜಕೀಯದಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೇಳ್ತಾರೆ ನಮ್ಮ ಅನ್ನದಾನ ನಮ್ಗೆ ಬೇಕು. ಜೊತೆಗೆ ನಮ್ಮ ಹೆಡ್ ಟೀಚರ್ ಶ್ರೀನಾರಾಯಣಪ್ಪ ಅವರು ಕೂಡ ನಿಮಗೆ ಪೆಂಡಾಲು ನಮ್ಮ ಶ್ರೀಧರ್ ಅವರು ವಿನಾಯಕರಾಗಿ ನಮ್ಮ ಕೆಲವು ಮೆಟೀರಿಯಲ್ಸ್ ನಮ್ಮ ಕ್ರಿಕೆಟ್ ಆಗುತ್ತೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಏನ್ ನಡೀಲಿ ಅಂತ ಹೇಳಿ ನಿಮ್ಮ ಕದಂಬಾಜ ಒಂದು ಟೀಮ್ ಇವತ್ತು ಏನ್ ಜಯಗಳಿಸ್ತಿದೆ, ಇಂಥ ಜಯಗಳನ್ನ ಪ್ರತಿ ವರ್ಷ ಕೂಡ ಎಲ್ಲಾ ಕಡೆ ನೀವು ವಿಜಯಗೊಳಿಸಿ ಒಳ್ಳೆಯ ಒಂದು ಪಟುಗಳಾಗಿ ಕ್ರೀಡಾಪಟುಗಳಾಗಿ ಮುಂದುವರಿಬೇಕಂತ ಹೇಳಿ ಈ ಎರಡು ಮಾತನಾಡುವ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ತಿಳಿಸುವ ಜೈ ಹಿಂದ್, ಜೈ ಕರ್ನಾಟಕ.